ಈ ಹೆಣ್ಣು ಮಕ್ಕಳು ನೀವು ಅಷ್ಟು ಈಸಿಯಾಗಿ ನಂಬಕ್ ಹೋಗ್ಬೇಡಿ. ಇಲ್ಲ 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 ಇಲ್ಲ, ಎಲ್ಲ ಟ್ರಸ್ಟೆಡ್. ಅಲ್ಲ ಹೇಳೋದು ಅವರೇ ಹಾಕೊಟ್ಬಿಡ್ತಾರೆ. ಇಲ್ಲ, ಎಲ್ಲ ಟ್ರಸ್ಟೆಡ್. ನಾಳೆ ಬೆಳಗ್ಗೆ ನಮಗೂ ನಿಮಗೂ ಇರೋದು, ನಮಿಗೂ ನಿಮಿಗೂ ಯಾವ್ದೋ ಒಂದು ಅವರಿಗೂ ನಿಮಿಗೂ ಯಾವ್ದೋ ಒಂದು ಕ್ಲಾಸ್ ಆಗುತ್ತೆ ಅನ್ಕಳಿ. ಹೌದು ಹೌದು. ಅವಾಗ ಏನ್ ಮಾಡ್ಬಿಡ್ತಾರೆ, ಇಮ್ಮಿಡಿಯೇಟ್ ಹಾಕೊಟ್ಬಿಡ್ತಾರೆ ಅವ್ರೆ. ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಒಬ್ಬ ಹುಡುಗಿ ಏನ್ ಮಾಡ್ತಾ ಇದ್ಲು, ಯಾವ್ದೋ ಒಂದು ವಿಚಾರದಲ್ಲಿ ಇಬ್ರಿಗೂ ಕ್ಲಾಸ್ ಆಗುತ್ತೆ. ಅವಳು ಏನ್ ಮಾಡ್ತಾಳೆ, ಅವಳು ಹಳಬೈ ಈ ವಿಚಾರದಲ್ಲಿ ಕಸ್ಟಮರ್ ರೂಪದಲ್ಲೇ ಪರಿಚಯ ಮಾಡಿಸ್ಕೊಟ್ಟಂಗ್ ಮಾಡಿ ರೇಡ್ ಮಾಡಿಸ್ಬಿಡ್ತಾಳೆ. ಅಂದ್ರೆ ನಮ್ಮ ವೀಕ್ನೆಸ್ ಎಲ್ಲ ಗೊತ್ತಿರುತ್ತೆ, ಪ್ಲೇಸ್ ಅಲ್ಲಿ ನಡೆಯುತ್ತೆ ಏನು ಅಂತ. ಅವ್ರ ಲೊಕೇಶನ್ ಎಕ್ಸಾಂಪಲ್ ಆತರ ರೈಡ್ ಆಗುತ್ತೆ ಅನ್ಕೊಳ್ಳಿ. ರೈಡ್ ಆದ್ರೆ ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರ ಅವರು? ನಿಮ್ಮ ಕೈಯಲ್ಲಿ ಯಾವಾಗೂ 50,000 ರೂಪಾಯಿ ಇರ್ಲಿ, 50 ಅಷ್ಟೇ. ಆ ಸ್ಪಾಟ್ ಅಲ್ಲಿ ಬಿಟ್ಟು ಹೋಗ್ಬಿಡ್ತಾರ. ಹೌದು ಹೌದು, ಆ ಸ್ಪಾಟ್ ಅಲ್ಲಿ. ಅಂದ್ರೆ ರೈಡ್ ಅಂದ್ರೆ ಪೊಲೀಸ್ ಅವರೇ ಬರ್ತಾರೆ ರೈಡ್ಗೆ. ಅದು ಕ್ರೈಮ್, ಮಾಮೂಲಿ ಪೊಲೀಸ್. ಇಲ್ಲ ಇಲ್ಲ, ಅಂದ್ರೆ ಈ ಲೋಕಲ್ ಮೀಡಿಯಾದವರು ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡ್ ಬರ್ತಾರ ಅಷ್ಟೇ. ಅವ್ರಿಗೂ ಏನಿಲ್ಲ, ಕೈ ಬೆಚ್ಚಗ್ ಮಾಡಿದ್ರೆ ಅವರೆಲ್ಲ 10-20 ಮೇಡಮ್ ಅಷ್ಟೇ. ಅಂದ್ರೆ ನೀವೇನ್ ಗೊತ್ತಾ, ಈ ಕೆಲಸ ಮಾಡಬೇಕಾದ್ರೆ ಪರ್ಮನೆಂಟ್ಲಿ ಒಂದು ಪ್ಲೇಸ್ ಅಂತ ಇರಬಾರ್ದು. ಚೇಂಜ್ ಎಕ್ಸ್ಚೇಂಜ್ ಆಗ್ತಾರೆ. ಹೌದೌದು. ಆಮೇಲೆ ಜಾಸ್ತಿ ನಮ್ ಪ್ಲೇಸ್ ಗಿಂತ ನಾವೇ ಅವ್ರ ಪ್ಲೇಸ್ ಹೋದ್ರೆ ಚೆನ್ನಾಗಿರುತ್ತೆ. ಎಸ್ ಎಸ್, ಇದನ್ನ ಆತರ ಕರೆಯಕ್ ಹೋಗ್ಬಾರ್ದು. ಹೌದು. ನೀವ್ ಅದಕ್ಕೆ ಹೇಳಿದ್ರು, ನೀವೇನಾದ್ರೂ ಆತರ ಮಾಡ್ತೀನಿ ಅಂದ್ರೆ ಮಸಾಜ್ ಪಾರ್ಲರ್ ಡೋರ್ ಟು ಡೋರ್ ಮಾಡ್ತಾ ಇದೀನಿ ಅಂತ ಹೇಳ್ಬೇಕು. ಡೋರ್ ಟು ಡೋರ್. ಆಯ್ತಾ? ಅವಾಗ ನಾಳೆ ಸಿಗಾಕೆ ನೀವೇನ್ ಕಳಿ ಸರ್, ನಾನು ಮಸಾಜಿಗೆ ಅಂತ ಕಳ್ಸಿದ್ದು ಹುಡುಗಿನ. ಇವನು ಆ ಹುಡುಗಿನೇ ಮಿಸ್ಯೂಸ್ ಮಾಡ್ಕೊಂತ ನಾನೇ ಮಾಡ್ಲಿ? ನಮಗೇನ್ ಹೆಲ್ಪ್ ಮಾಡಿದ್ರಂತ ನೀವು ನಿಮಗೆ ಹೆಲ್ಪ್ ಮಾಡ್ಬೇಕು ನಾವು. ಏನ್ ಹೆಲ್ಪ್ ಮಾಡ್ಬೇಕು ಹೇಳಿ? ಅಲ್ಲಲ್ಲ, ಹೇಳಿದ್ದೆ ಯಾವಾಗಿಂದನು ಕೇಳಿದೆ, ನೀವು ಯಾವಾಗೂ ಇಲ್ಲ. ಈಗ ನಾನು ಅವತ್ತು ನಿಮಗೆ ಹೇಳಿದೆ, ನಿಮ್ ಹತ್ರ ಕೆಲ್ಸಕ್ಕೆ ಬರೋ ಹುಡುಗಿಯರು ಬೇಕಾದ ಜನ ಇರ್ತಾರೆ. ಅವ್ರನ್ನ ಒಂದು ಬುಲ್ಲು ಅಂತ ಒಂದಿದೆ ಆಪು, ಕಾಲೇಜ್ ಹುಡುಗಿಯನ್ನ ಕೊಡ್ತಿದ್ದಾರೆ. ಮೇಡಮ್ ಬಂದ್ರೆ ಮಿನಿಮಮ್ 5 ಅಟೆಂಡ್ ಕೊಡ್ತೀರಾ ಅಂತಾರೆ. ಹೌದು, ಖಂಡಿತ. ಆಯ್ತಾ? ಆಮೇಲೆ ಔಟ್ ಸೈಡ್ ಹೋಗ್ತಾರೆ ಅಂತ ಕಳಿ. ಆಯ್ತಾ? ಅಲ್ಲಿ ನಮಗೆ ಸಿಂಗಲ್ ನಾನೊಬ್ನೇ ಅಂತ ಕರೆಸ್ತಾರೆ ಅಂತ ಕಳಿ. ಆಯ್ತಾ? ಅಲ್ಲಿ ಇನ್ನೊಬ್ಬ ಬಂದು ಎಂಟ್ರಿ ಆಗ್ತಾನೆ. ಆಯ್ತಾ? ಅಲ್ಲಿ ಗ್ರೂಪ್ 6 ನಡೆಯುತ್ತೆ. ಅದಕ್ಕೆ ಅವಳು ರೆಡಿ ಆಗಿರ್ಬೇಕು. ವಿಡಿಯೋಸ್ ಇದೆ ನನ್ನ ಹತ್ರ. ಇದನ್ನ ಆತರ ಕರೆಯಕ್ ಹೋಗ್ಬಾರ್ದು. ಮಸಾಜ್ ಪಾರ್ಲರ್ ಡೋರ್ ಟು ಡೋರ್ ಮಾಡ್ತಾ ಇದೀನಿ ಅಂತ ಹೇಳ್ಬೇಕು. ಡೋರ್ ಟು ಡೋರ್. ಯಾವಾಗ ನಾಳೆ ಸಿಗಾಕೆ ನೀವೇನ್ ಕಳಿ ಸರ್, ನಾನು ಮಸಾಜಿಗೆ ಅಂತ ಕಳ್ಸಿದ್ದು ಹುಡುಗಿನ. ಅದನ್ನ ನಿಮ್ಮ ಈ ಮೊಬೈಲ್ ಅಲ್ಲಿ ಯಾವತ್ತೂ ಇರ್ಬಾರ್ದು. ಇಲ್ಲ, ಖಂಡಿತ ಇಟ್ಟಿಲ್ಲ. ಯಾಕೆಂದ್ರೆ ನಾಳೆ ಬೆಳಗ್ಗೆ ನಮ್ಮ ಮೊಬೈಲ್ ಏನಾದ್ರು ಸೀಜ್ ಆದರೆ ಖಂಡಿತ ಇಟ್ಟಿಲ್ಲ. ಇದ್ರಲ್ಲಿ ಎಲ್ಲ ಒಂದು ಪೆನ್ ಡ್ರೈವ್ ಮಾಡಿ ಇಟ್ಕೊಂಡಿದೀನಿ, ಮೊಬೈಲ್ ಅಲ್ಲೇ ಇಟ್ಟಿದೆ. ಹಂಗೆ ಅದನ್ನ ನೀವೇನೇನ್ ಮಾಡ್ತಾದ್ರೆ ಕಸ್ಟಮರ್ ಗೆ ಕಳ್ಸಕ್ ಮಾತ್ರ ಅಂತ ಹೇಳಿಸ್ಕೋಬೇಕು. ಹೌದು, ಹಂಗೆ ಹೇಳಿ ಇರಿಸ್ಕೊಂಡಿದೀನಿ. ಬಟ್ ಯಾವ್ದನ್ನು ರಿವೀಲ್ ಮಾಡಿ ಇಟ್ಕೊಂಡಿಲ್ಲ. ಬಟ್ ಅವ್ರಿಗೆ ಗೊತ್ತಿರ್ಲಿ ನಿಮ್ಮ ಹತ್ರ ಇದೆ ಅಂತ. ಗೊತ್ತಿದೆ. ಅಲ್ಲ, ಯಾಕಂದ್ರೆ ಈಗ ನಾಳೆ ಬೆಳಗ್ಗೆ ನಾನೇನಾದ್ರೂ ಗೇಮ್ ಮಾಡಿದ್ರೆ ಇದು ಹೊರ ಬರುತ್ತೆ ಅನ್ನೋ ಭಯ ಅವ್ರಿಗಿರ್ಬೇಕು. ಅದಿದೆ ಅಷ್ಟೇ ಇಟ್ಟಿದ್ದೀನಿ, ಅದೇ ಇಟ್ಕೊಂಡಿದೀನಿ. ಅದಕ್ಕಿಂತ ಇನ್ನೊಂದು ಏನಂದ್ರೆ, ನೀವು ಅವತ್ತು ಹೇಳಿದ್ರಲ್ಲ ಲೆಸ್ಬೈನ್ ಟೈಪ್ ಅವ್ರನ್ನ ಬಿಹೇವ್ ಮಾಡ್ಬೇಕು. ಅವಾಗ ಅವರು ನೀವ್ ಹೇಳಿದಾಗೆ ಕೇಳ್ತಾರೆ. ಆಂಟಿಗಳಿಗಿಂತ ಹುಡುಗಿಯರು, ಅದ ಕೆಲಸ ಹುಡುಗಿನ ಅಥವಾ ಯಾರೋ ಒಬ್ಳು ಅನ್ಕಡಿ. ಅವಾಗ ನಾವೇನ್ ಮಾಡ್ತೀವಿ, ಅವಳು ಪಕ್ಕದ ಗೆದೆ ಮುಟ್ಟೋದು, ಈ ತರ ಎಲ್ಲ ಮಾಡಿದಾಗ ಅವಳು ಅದಕ್ಕೆ ಯಾವ ತರ ರಿಯಾಕ್ಷನ್ ಕೊಡ್ತಾಳೆ ಅದು ಗೊತ್ತಾಗುತ್ತೆ ನಮಗೆ. ಅವಳಿಗೆ ಅದು ರಿಯಾಕ್ಷನ್ ಅವಳು 100% ಕೊಡ್ತೀಯಾಳೆ ಅಂತ ಗೊತ್ತಾದ್ರೆ ಅವಳು ಇಳಿತಾಳೆ. ಆಯ್ತಾ? ಅದೇ ತರ ಅವಳ ಹತ್ರ ಆಟ ಆಡಿ ಅದನ್ನ ನಾವು ರೆಕಾರ್ಡ್ ಮಾಡಿ ಇಟ್ಕೋಬೇಕು. ಇದು ಅದಕ್ಕೆ ಹೇಳೋದು, ಅವ್ರನ್ನ ನೀವು ಈ ವಿಡಿಯೋ ಅನ್ನೋದಕ್ಕಿಂತ ನೀವು ಈ ವಿಡಿಯೋಗಳನ್ನ ಅದು ಮೇಜರ್ ಆಗಲ್ಲ. ನಿಮ್ಮ ಜೊತೆಗೆ ಅವರು ಲೆಸ್ಬೈನ್ ಮಾಡ್ತಿರ್ತಕ್ಕಂಥ ವಿಡಿಯೋಗಳು ಇಟ್ಕೊಳ್ಳಿ. ಇಲ್ಲ ಇಲ್ಲ, ಅಂದ್ರೆ ಈ ಲೋಕಲ್ ಮೀಡಿಯಾದವರು ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡ್ ಬರ್ತಾರ ಅಷ್ಟೇ. ನಮಗೇನ್ ಹೆಲ್ಪ್ ಮಾಡಿದ್ರಂತ ನೀವು ನಿಮಗೆ ಹೆಲ್ಪ್ ಮಾಡ್ಬೇಕು ನಾವು. ಯಾವಾಗಿಂದನು ಕೇಳಿದೆ, ನೀವು ಯಾವಾಗೂ ಇಲ್ಲ. ನಿಮ್ ಹತ್ರ ಕೆಲ್ಸಕ್ಕೆ ಬರೋ ಹುಡುಗಿಯರು ಬೇಕಾದ ಜನ ಇರ್ತಾರೆ. ನಾವೇನ್ ಮಾಡ್ತೀವಿ, ಅವಳು ಪಕ್ಕದ ಗೆದೆ ಮುಟ್ಟೋದು, ಈ ತರ ಎಲ್ಲ ಮಾಡಿದಾಗ ಅವಳು ಅದಕ್ಕೆ ಯಾವ ತರ ರಿಯಾಕ್ಷನ್ ಕೊಡ್ತಾಳೆ. ಅವತ್ತು ಹೇಳಿದ್ರಲ್ಲ ಲೆಸ್ಬೈನ್ ಟೈಪ್ ಅವ್ರನ್ನ ಬಿಹೇವ್ ಮಾಡ್ಬೇಕು. ಅವಾಗ ಅವರು ನೀವ್ ಹೇಳಿದಾಗೆ ಕೇಳ್ತಾರೆ.
ಅದೇ ನಾನು ಹೇಳಿದ್ನಲ್ಲ, ಓಹೋ ಅಂಡರ್ಸ್ಟ್ಯಾಂಡ್ ಓಕೆ ಮಾಡ್ಕೊಳ್ಳಿ. ಓಕೆ 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 ಓಕೆನಾ? ಓಕೆ ಓಕೆ ಅದೇ ಹುಷಾರಾಗಿ ಮಾಡಿ ಅಷ್ಟೇ, ತಲೆ ಹಾಕೋಬೇಡಿ ಅದನ್ನೇ ಆಯ್ತಾ. ಬಟ್ ಏನಂದ್ರೆ ಹ್ಮ್ ಈ ನಂಬರ್ಗಳನ್ನ ಯಾರೋ ಹೇಳಿದ್ರು ಅಂತೇಳಿ ಆನ್ಲೈನ್ ಅಲ್ಲಿ ಬಿಡೋದು, ಅದನ್ನ ಈ CCPR ಆಗ್ಲಿ ಅಥವಾ ಆಂಟಿ ಇವ್ರ ಏನೋ ಆಂಟಿ ಈ ನಾವೇನಂತ ಕರಿತೀವಿ ಅಂದ್ರೆ ಪ್ರಾಸಿಕ್ಯೂಷನ್, ಆಂಟಿ ಪ್ರಾಸಿಕ್ಯೂಷನ್ ಟೀಮ್ ಅಂತ ಒಂದಿರುತ್ತೆ. ಓಕೆ ಓಕೆ ಇವ್ರು ಏನ್ ಮಾಡ್ತಾರೆ ಯಾವಾಗೂ ಈ ಆನ್ಲೈನ್ ಚೆಕ್ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್, ಹುಡುಗಿಯರು ಬೇಕಾಗಿದ್ದಾರೆ, Okay. ಮಸಾಜು ಅದು ಇದು ಅಂತ ಚೆಕ್ ಮಾಡ್ತಾನೆ ಇರ್ತಾರೆ. ತಗ್ಲಾಕ್ಸ್ಕೊಳ್ಳಿ. ಈಗ ಆನ್ಲೈನ್ ಅಲ್ಲಿ ನಮ್ಮ ನಂಬರ್ ಕಾಣ್ತಾ ಅಂದ್ಬಿಟ್ಲೇನೆ ಏನ್ ಮಾಡ್ತಾರೆ, ಅದನ್ನ ಅಬ್ಸರ್ವೇಷನ್ ಇಟ್ಕೊಂಡು ಇಲ್ಲ ಅವರೇ ಆನ್ಲೈನ್ ಕಸ್ಟಮರ್ ಇನ್ಲೈನ್ಗೆಲ್ಲ ಹಾಕೊಳಲ್ಲ. ಅಲ್ಲ ನಿಮಗೆ ಹೇಳಿದ್ದು ಅದನ್ನ ಆನ್ಲೈನ್ ಚೆಕ್ ಮಾಡ್ತಾ ಇರ್ತಾರೆ. ಓಕೆ, ಅವಾಗ ಮಾತ್ರ ಕಸ್ಟಮರ್ ರೂಪದಲ್ಲಿ ಅವರೇ ಅಟ್ಯಾಕ್ ಮಾಡ್ತಾರೆ. ಅವ್ರೇ ಅಟ್ಯಾಕ್ ಮಾಡ್ತಾರೆ. ನೋಡಿ ಒಂದೇ ಹೇಳ್ತೀನಿ ಕೇಳಿ, ನಿಮ್ಗೆ ಏನಂತ ಕೇಳಿ, ಕಾನೂನಲ್ಲಿ ಹ್ಮ್ ನೀವು ಇನ್ನೊಬ್ರು ಹ್ಮ್ ಹ್ಮ್ ಜೊತೆಗಿದ್ದಾಗ ಅರೆಸ್ಟ್ ಮಾಡುವ ಸಂಭವ ಪ್ರಮೇಯ ಇರುವುದಿಲ್ಲ. ಇರುವುದಿಲ್ಲ. ಓಕೆ, ಯಾವಾಗ ಒಂದು ಹುಡುಗಿಯ ಜೊತೆ ಹಾ ಇಬ್ಬರು ಇದ್ದಾಗ ಹಾ ಹಾ ಅಥವಾ ಇಬ್ಬರು ಹುಡುಗಿಯರು ಒಬ್ಬನು ಇದ್ದಾಗ ಓಕೆ, ಅದನ್ನ ಪ್ರಾಸಿಕ್ಯೂಷನ್ ಅಂತ ಕರೀತಾರೆ. ಕರೀತಾರೆ. ಯಾವುದು? ಯಾರ್ದು? ಕಸ್ಟಮರ್ಸ್ ಜೆಂಟ್ಸ್ ಹ್ಮ್ ಅವು ನಮ್ಮವೆಲ್ಲ VIP ಮೇಡಮ್, VIP ಅವೆಲ್ಲ ಅವರೆಲ್ಲ ಔಟ್ ಸೈಡ್ ಅದು ಇದು. ಹ್ಮ್ ಇಲ್ಲಿ ನಿಮ್ ಪ್ಲೇಸ್ ಬರೋದು ಬಹಳ ಕಡಿಮೆ, ಯಾರೋ ಒಬ್ಬೊಬ್ರು. ಹೋಗ್ತೀನಿ ನಾನು.